ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಹೇಳ್ಬಿಡಿ ಸರ್. ಏನು ಹೇಳಿಲ್ಲ ಅಂದ್ರೆ ಏನು ಮಾಡ್ತೀರಿ? ಓಕೆ ಸರ್. ವಿಶ್ವ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಅಡ್ವಾನ್ಸ್ ಆಗಿ ಎಲ್ಲ ಪತ್ರಕರ್ತರು ಅಡ್ವಾನ್ಸ್ ನಾವು ತಗೊಳಲ್ಲ. ದಯವಿಟ್ಟು 24ನೇ ತಾರೀಕು ತಾವೆಲ್ಲ ಕೂಡ ಬರಬೇಕು. ಮುರಳಿಯವ್ರು ಮಾತ್ರ ಅಡ್ವಾನ್ಸ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷ ನಾವು ಯಾವತ್ತೂ ಸಾಮಾನ್ಯವಾಗಿ ಸುಮಾರಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಆದರೆ ಈ ವರ್ಷ ನಮ್ಗೆ ಗೊತ್ತಿಲ್ಲ ಏನು ಅಂತೇಳಿ ನನ್ನ ಮುಖಂಡರುಗಳು ಇಡೀ ಕ್ಷೇತ್ರದಲ್ಲಿ ಭಾಳ ಅದ್ಧೂರಿಯಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದಾರೆ. ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡಿನ ಈ ಭಾಗದಲ್ಲಿ ನಮ್ಮ SC ಮೋರ್ಚಾದ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ಸಮಾಜ ಸೇವಕರು ಆದಂಥ ಮುರಳಿ ಅವರ ನೇತೃತ್ವದಲ್ಲಿ 1000 ಜನ ಬಡವರಿಗೆ ಅವ್ರಿಗೆ ದಿನಸಿ ಕಿಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಬಂದಂಥವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭವನ್ನು ಇವತ್ತು ಈ ವಾರ್ಡಿಂದ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದು ಪಾತ್ರ ಇಲ್ಲ. ಎಲ್ಲ ಸಂಪೂರ್ಣವಾದಂಥ ವೆಚ್ಚವನ್ನು ಮುರಳಿಯವರು ಮತ್ತು ಅವರ ಸ್ನೇಹಿತರೆ ಬರೆಸಿ ಮಾಡಿರ್ತಕ್ಕಂಥದ್ದು. ಈ ಥರದ ಮುಖಂಡರನ್ನು, ಕಾರ್ಯಕರ್ತರನ್ನು ಪಡೆದಂಥ ನಿಜಕ್ಕೂ ಕೂಡ ನಾನು ಧನ್ಯ. ಇವತ್ತು ಶಾಸಕರು ಏನು ಕೊಡ್ತಾರೆ, ಮಂತ್ರಿಗಳು ಏನು ಕೊಡ್ತಾರೆ, ಮುಖಂಡರು ಏನು ಕೊಡ್ತಾರೆ ಅಂತಕ್ಕಂಥ ಕಾಯುವಂಥ ಸಂದರ್ಭದಲ್ಲಿ ಇವತ್ತು ನಮಗೋಸ್ಕರ ಪ್ರಾಣವನ್ನೇ ಕೊಡ್ತಕ್ಕಂಥ, ನಮಗೋಸ್ಕರ ಪಕ್ಷಕ್ಕೋಸ್ಕರ ನಿರಂತರವಾಗಿ ದುಡಿತಾ ಇರ್ತಕ್ಕಂಥ ಇಂಥ ಕಾರ್ಯಕರ್ತರನ್ನು ಪಡೆದಿರ್ತಕ್ಕಂಥ ನಾನು ಮತ್ತು ನನ್ನ ಯಲಹಂಕ ಕ್ಷೇತ್ರ ಧನ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವರ ಋಣವನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಕೊಡೋದ್ರ ಮುಖಾಂತರ ಮತ್ತು ಜನಗಳ ಕೆಲಸ ಮಾಡೋದ್ರ ಮುಖಾಂತರ ಖಂಡಿತವಾಗಿ ಕೂಡ ನಾನು ತೀರಿಸ್ಕೊತೀನಿ. ನಾನು 48 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲೇ ಇದ್ದು, ಕ್ಷೇತ್ರ ನಾನು ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೇಸಿ, ಇದೇ ನನಗೆ ಸ್ವರ್ಗ. ಪಕ್ಷವನ್ನು ಬದಲಾಯಿಸಿಲ್ಲ, ಪಕ್ಷದ ವಿರುದ್ಧವಾಗೂ ಮಾತಾಡಿಲ್ಲ, ಕ್ಷೇತ್ರವನ್ನು ಬಿಟ್ಟು ನಾನು ಹೊರಗಡೆನೂ ಹೋಗೋದಿಲ್ಲ. ಇದ್ರೆ ನನ್ನ ರಾಜಕಾರಣ ಯಲಹಂಕದಲ್ಲಿ ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ 4-5 ದಿನಗಳಿಂದ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. 24ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ರಮಣ ಹೋಟ್ಲಲ್ಲಿ ಪ್ರಾರಂಭ ಆದರೆ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಸುಮಾರು 40-45 ಸಾವಿರ ಜನ ಬರಬಹುದು ಅಂಥೇಳಿ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀವಿ. ಸೊ ನನ್ನ ಕ್ಷೇತ್ರದ ಜನತೆಗೆ ಹೇಳೋದು, ದಯವಿಟ್ಟು ತಾವೆಲ್ಲ ಬಂದು ಆಶೀರ್ವಾದವನ್ನು ಮಾಡಿ. ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಬರೀ